Hello dear students, welcome back to biology videos and sorry for the inconvenience. From last 1 week we were not able to upload the videos because all the staff members were busy in the first PU admission work. Sorry for that interruption, and today I am continuing the topic human health and diseases, and let us move to the next disease. In the previous videos you have studied about some bacterial disease and helminthic diseases like typhoid, pneumonia, viral disease, common cold, helminthic disease, ascariasis and filariasis. So today in this video I am going to explain two more very simple diseases. One is fungal disease and another is the protozoan disease. Fungi are the microscopic organisms which are causing different diseases in humans. But in the syllabus the mentioned disease are ringworms. ಈ ಕಜ್ಜಿ ಹುರುಕು ಅಂತೆಲ್ಲ ಸ್ಕಿನ್ ಮೇಲೆ ಸ್ಪೆರಿಕಲ್ ಅಥವಾ ಸರ್ಕ್ಯುಲರ್ ಸ್ಪಾಟ್ಗಳಾಗಿ ಇಚ್ಚಿಂಗ್ ಇರ್ತದಲ್ಲ, ಅದನ್ನು ರಿಂಗ್ ವರ್ಮ್ ಅಂತ ಕರೀತಾರೆ. ಆ್ಯಂಡ್ ದ ಫಂಗಲ್ ಸ್ಪೀಸೀಸ್ ಕಾಸಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಆರ್ 3 different species: ಮೈಕ್ರೋಸ್ಪೋರಮ್, ಟ್ರೈಕೋಫೈಟಾನ್ and one more is epidermophyton. Name the fungal species causing ringworms ಅಥವಾ mention the causal organisms of ringworms. Both the questions are same: microsporum, trichophyton and epidermophyton. So here you can see the image. This is the microsporum, how it appears under microscope. This is trichophyton and this is epidermophyton. And give some special attention to this one, trichophyton, because it is part of practical studies also. The 3 fungal species are causing the ringworms: microsporum, trichophyton and epidermophyton. So ಎಲ್ಲಿ ಆಗ್ತದೆ ಇನ್ಫೆಕ್ಷನ್ ಕಾಮನ್ ಆಗಿ? They are seen in groin or between the toes. ಈ ಕಾಲುಗಳ ಮಧ್ಯಕ್ಕೆ ಬಹಳಷ್ಟು ಕಾಲು ತೊಳ್ಕೊಂಡು ಮೇಲಲ್ಲೇ ಡ್ರೈ ಆಗಬೇಕು, ಇನ್ ಬಿಟ್ವೀನ್ ದ ಟೋಸ್. ಆ ಪೋರ್ಷನ್ ಏನಾರೇ ಡ್ರೈ ಆಗಲಿಲ್ಲ ಅಂತಂದರೆ ಅಂಥ ಕಡೆಗೆ ಕಾಮನ್ ಆಗಿ ಈ ರಿಂಗ್ ವರ್ಮದ ಇನ್ಫೆಕ್ಷನನ್ನು ನೋಡ್ತೀವಿ. ವಾಟ್ ಆರ್ ದ ಪಾರ್ಟ್ಸ್ ಅಫೆಕ್ಟೆಡ್? ದೇ ಆರ್ ಸ್ಕಿನ್, ನೇಲ್ಸ್, ಫೋಲ್ಡ್ಸ್ ಆಫ್ ದ ಸ್ಕಿನ್ ಆ್ಯಂಡ್ ಗ್ರಾಯಿನ್. ಸ್ಕಿನ್ನಿಗೆ ಈ ರಿಂಗ್ ವರ್ಮ್ಸಿಂದ ಇನ್ಫೆಕ್ಷನ್ ಆಗ್ತದೆ, ನೇಲ್ಸಿಗೆ ಇನ್ಫೆಕ್ಷನ್ ಆಗ್ತದೆ, folds of the skin infection ಆಗ್ತದೆ, and the part between the toes is also infected. Then question is how it is transmitted. ಈ ರಿಂಗ್ ವರ್ಮ್ಗಳು ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಈ ಫಂಗಲ್ ಸ್ಪೀಸೀಸು ಟ್ರಾನ್ಸ್ಮಿಟ್ ಆಗ್ತದೆ? ಫ್ರಾಮ್ ದ ಸಾಯಿಲ್. The infection may be acquired from the soil or by using towels, clothes, comb of infected person. ಈಗ ಯಾರಿಗೋ ಒಬ್ಬರಿಗೆ ಈ ರಿಂಗ್ ವರ್ಮ್ಸದು ಇನ್ಫೆಕ್ಷನ್ ಇರ್ತದೆ ಅಂತ ಇಟ್ಕೊಳ್ಳೋಣ. ಗೊತ್ತಿರಲಾರ್ದೇ ಮತ್ತೊಬ್ಬ ವ್ಯಕ್ತಿ, ಹೆಲ್ದಿ ಪರ್ಸನ್ ಹೂ ಈಸ್ ನಾಟ್ ಹ್ಯಾವಿಂಗ್ ದ ಇನ್ಫೆಕ್ಷನ್ ಆಫ್ ರಿಂಗ್ ವರ್ಮ್ಸ್, ಅಂಥವರು ಈ ಇನ್ಫೆಕ್ಟೆಡ್ ಪರ್ಸನ್ಗಳು ಯೂಸ್ ಮಾಡಿರೋ ಅಂಥ ವೆಟ್ ಕ್ಲೋತ್ಸನ್ನು, ವೆಟ್ ಟವಲ್ಸನ್ನು ಆ್ಯಂಡ್ ಕೋಂಬನ್ನು ಯೂಸ್ ಮಾಡಿರೋ ಕೋಂಬ್ಸನ್ನು ಯೂಸ್ ಮಾಡಿದರೆ ಯೂಶ್ವಲಿ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ಹೆಲ್ದಿ ಪರ್ಸನ್ the ringworms are transmitted. The heat and moisture help the fungi to grow. Minimum heat content and moisture content ಇವೆರಡೂ ಇದ್ದರೆ ಸಾಕು, ಈ ಫಂಗೈ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದೇ ಕಡೆಗೆ ಇನ್ಫೆಕ್ಷನ್ ಮಾಡಿ ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ರಿಂಗ್ ವರ್ಮ್ಸ್? ಇದ್ರದ್ದು ಸಿಂಪ್ಟಮ್ಸ್ ಏನಿರ್ತಾವೆ? ದ ಸಿಂಪ್ಟಮ್ಸ್ ಆರ್ appearance of dry scaly lesions on various body parts such as skin, nails and scalp. So here one image I have given, and this is taken from NCERT.
In your NCERT book, the same image is given. So here you can see the formation of ಲೆಸಿನ್. ಅಂದರೆ ಈ ಒಣಗಿದಂಥ ಸರ್ಕ್ಯುಲಾರ್ ಪಾರ್ಟ್ಗಳು, ಆ ಸ್ಕಿನ್ ಪೋರ್ಷನ್ ಒಂಥರ ಬೇರೆ ಕಲರ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಕ್ಕೆ ಲೆಸಿನ್ ಅಂತ ಕರೀತಾರೆ. ಈ ಥರದ ಲೆಸಿನ್ಗಳು ಸ್ಕಿನ್ ಮೇಲೂ ಆಗಬಹುದು, ನೇಲ್ಸ್ ಮೇಲೇನೂ ಆಗಬಹುದು, ಸ್ಕ್ಯಾಲ್ಪ್ ಅಂದರೆ ತಲೆ ಸ್ಕ್ಯಾಲ್ಪ್ ಮೇಲೇನೂ ಆಗಬಹುದು. ಆ್ಯಂಡ್ ದ ಲೆಸಿನ್ಸ್ ಆರ್ ಅಕಂಪನೇಡ್ ಬೈ ಇಂಟೆನ್ಸ್ ಇಚ್ಚಿಂಗ್. ಈ ಲೆಸಿನ್ಗಳು ಡ್ರೈ ಇರ್ತಾವ, ಬಟ್ ಸಿಕ್ಕಾಪಟ್ಟೆ ತುರಿಕೆ, ಇರಿಟೇಷನ್ ಇರ್ತದೆ. ಬಹಳಷ್ಟು ತುರಿಕೆ, ಆ ಭಾಗಕ್ಕೆ ತುರಿಸ್ಬೇಕು ಅನ್ನೋ ಇರಿಟೇಷನ್ ಇರುವಂಥ ಪಾರ್ಟ್ ಇರ್ತದೆ, ತುರಿಕೆ ಜಾಸ್ತಿ ಇರ್ತದೆ. ದಿಸ್ ಈಸ್ ದ ಮೇನ್ ಸಿಂಪ್ಟಮ್ ಆಫ್ ರಿಂಗ್ ವರ್ಮ್. ಆ್ಯಂಡ್ ಇದಕ್ಕೆ ದರ್ ಈಸ್ ಅ ಟ್ರೀಟ್ಮೆಂಟ್. ಈ ಡರ್ಮ್ಯಾಟಾಲಜಿಸ್ಟ್ಸ್ ಅಂದ್ರೆ ಸ್ಕಿನ್ ಡಿಸೀಸಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಹತ್ರ ಹೋದರೆ ದೇ ವಿಲ್ ಟ್ರೀಟ್ ದ ರಿಂಗ್ ವರ್ಮ್ಸ್ ಆ್ಯಂಡ್ ಪರ್ಮನೆಂಟ್ಲಿ ದಿಸ್ ಕ್ಯಾನ್ ಬಿ ರಿಮೂವ್ಡ್. ಬಟ್ ಒಂದೇನು ಇನ್ಫೆಕ್ಷನ್ ಮೇಲಿಂದ ಮೇಲೆ ಆಗ್ತಿದ್ರೆ ಅಂಥವರು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಸ್, ಪರ್ಮನೆಂಟ್ಲಿ ದ ಇನ್ಫೆಕ್ಷನ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್. ಸೊ ದಿಸ್ ಈಸ್ ಅಬೌಟ್ ದ ಫಂಗಲ್ ಡಿಸೀಸ್. ದ ಮೆನ್ಷನ್ಡ್ ಡಿಸೀಸ್ ಈಸ್ ringworm caused by 3 different fungal species: Microsporum, Trichophyton, Epidermophyton. The common body parts which are infected are skin, nails, folds of the skin and groin. And what are the symptoms? Appearance of dry scaly lesion on various body parts, and lesions are accompanied by intense itching. This is about fungal disease. Then moving to the next one. Protozoan disease. ಸಿಲೆಬಸ್ ಒಳಗೆ ವೈರಸ್ ಆ್ಯಂಡ್ ಪ್ರೋಟೋಝೋವನದ್ದು 2 ಡಿಸೀಸ್ಗಳನ್ನು ಮೆನ್ಷನ್ ಮಾಡ್ಯಾರ. ನಾನು ಒಂದನ್ನು ಆಲ್ರೆಡಿ ಹೇಳಿ, related to virus I already explained about the common cold which is very simple disease. ಇನ್ನೂ ಒಂದಿದೆ, that is about HIV, AIDS, a life cycle ಬಗ್ಗೆ in the next video ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ದ್ಯಾಟ್ ಪ್ರೋಟೋಝೋವಾ ಬಗ್ಗೆನೂ 2 ಡಿಸೀಸ್ ಅವ. The one is very simple one, amoebiasis. This I am going to explain now. And another one is malaria. ಸ್ವಲ್ಪ ದೊಡ್ಡದು ಎಕ್ಸ್ಪ್ಲನೇಷನ್ ದೊಡ್ಡದು ಇನ್ ದ ಸೆನ್ಸ್ ಅದರದ್ದು ಲೈಫ್ ಸೈಕಲನ್ನು ಡೀಟೇಲ್ ಆಗಿ ಕೊಟ್ಟಾರ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಮೀಬಿಯಾಸಿಸ್, ಆಲ್ಸೋ ಕಾಲ್ಡ್ ಅಮೀಬಿಕ್ ಡಿಸೆಂಟ್ರಿ, ಆಮಶಂಖ್ಯೆ ರೋಗ ಅಂತ ಏನ ಕರಿತೀವಿ ಅದನ್ನೇ ಅಮೀಬಿಕ್ ಡಿಸೆಂಟ್ರಿ ಅಂತ ಕರೀತಾರೆ. ಆ್ಯಂಡ್ ದ ಬಯಾಲಜಿಕಲ್ ಟರ್ಮ್ ಫಾರ್ ದಿಸ್ ಒನ್ ಈಸ್ ಅಮೀಬಿಯಾಸಿಸ್. ಕಾಸಲ್ ಆರ್ಗ್ಯಾನಿಸಮ್ ಆಫ್ ದಿಸ್ ಒನ್ ಈಸ್ ಎಂಟಮೀಬಾ ಹಿಸ್ಟೋಲಿಟಿಕಾ. Again you need to give special attention for this one because this is also the part of practical studies. This is the image of Entamoeba histolytica. ಈ ಇಮೇಜನ್ನು ನೀವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ಅಂಡರ್ ದ ಮೈಕ್ರೋಸ್ಕೋಪ್ ಸ್ಲೈಡನ್ನು ಫೋಕಸ್ ಮಾಡಿದಾಗ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ವಿಚ್ ಒನ್ ಈಸ್ ದ ಕಾಸಲ್ ಆರ್ಗ್ಯಾನಿಸಮ್. 2 ಮಾರ್ಕಿನ ಕ್ವಶನ್ನಿಗೆ ಪ್ರಾಕ್ಟಿಕಲ್ ಒಳಗೆ ಇವು ಡೆಫಿನೆಟ್ ಆಗಿ ಬರ್ತಾವೆ. ಅಸ್ಕೇರಿಯಾಸಿಸ್, ಮಲೇರಿಯಾ, ಎಂಟಮೀಬಾ ಹಿಸ್ಟೋಲಿಟಿಕಾ ಆ್ಯಂಡ್ ರಿಂಗ್ ವರ್ಮ್. ಅಂದ್ರೆ ನೀವು ಟ್ರೈಕೋಫೈಟಾನ್ ನೆನಪಿಟ್ಕೋಬೇಕು, ಎಂಟಮೀಬಾ ಹಿಸ್ಟೋಲಿಟಿಕಾ ನೆನಪಿಟ್ಕೋಬೇಕು, ಅಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ನೆನಪಿಟ್ಕೋಬೇಕು, ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ನೆನಪಿಟ್ಕೋಬೇಕು. ಸೊ ಈ ಥರದ್ದು ಸೇಮ್ ಅಪಿಯರೆನ್ಸ್ ಪರ್ಮನೆಂಟ್ ಸ್ಲೈಡದ್ದು ಎಂಟಮೀಬಾ ಹಿಸ್ಟೋಲಿಟಿಕಾನ ನಾವು ಮೈಕ್ರೋಸ್ಕೋಪ್ ಒಳಗೆ ಫೋಕಸ್ ಮಾಡಿದರೆ ನಿಮಗೆ ಇದೇ ಥರದ ಇಮೇಜ್ ಕಾಣಿಸ್ತದೆ. ಟ್ರೈ ಟು ರಿಮೆಂಬರ್ ದ ಇಮೇಜ್. ದಿಸ್ ಈಸ್ ಆಫ್ ಎಂಟಮೀಬಾ ಹಿಸ್ಟೋಲಿಟಿಕಾ. ವಿಚ್ ಡಿಸೀಸ್ ಇಟ್ ಕಾಸಸ್? ಅಮೀಬಿಯಾಸಿಸ್ ಆರ್ ಅಮೀಬಿಕ್ ಡಿಸೆಂಟ್ರಿ. ನೋಡ್ರಿ, ಪ್ರಾಕ್ಟಿಕಲ್ ಒಳಗೆ ಇಷ್ಟನ್ನೇ ಬರೆದ್ರೆ 2 ಮಾರ್ಕ್ಸು. ನೇಮ್ ಆಫ್ ದ ಆರ್ಗ್ಯಾನಿಸಮ್ 1 ಪಾಯಿಂಟ್ ಆ್ಯಂಡ್ ಡಿಸೀಸ್ ಕಾಸ್ಡ್ ಬೈ ಇಟ್, ಅದು ಯಾವ ಡಿಸೀಸನ್ನು ಕಾಸ್ ಮಾಡ್ತದೆ. ಇಷ್ಟು ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಬರೆದ್ರೆ ದೇರ್ ಯು ಕ್ಯಾನ್ ಗೆಟ್ ದ 2 ಮಾರ್ಕ್ಸ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಈಸಿ. ಪ್ರಾಕ್ಟಿಕಲ್ ಒಳಗೆ ನೀಟಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು, ತಪ್ಪು ಮಾಡಬಾರ್ದು. ಸೊ ಟ್ರೈ ಟು ರಿಮೆಂಬರ್ ದ ಇಮೇಜ್ ಆಫ್ ಎಂಟಮೀಬಾ ಹಿಸ್ಟೋಲಿಟಿಕಾ. ಆರ್ಗನ್ಸ್ ಅಫೆಕ್ಟೆಡ್, ಬಾಡಿ ಒಳಗಿದು ಯಾವ ಆರ್ಗನ್ನನ್ನು ಅಫೆಕ್ಟ್ ಮಾಡ್ತದೆ? ಲಾರ್ಜ್ ಇಂಟೆಸ್ಟೈನ್ ಆಫ್ ಮ್ಯಾನ್.
large intestine of man is affected by the entamoeba histolytica, which is belonging to protozoans. Mode of transmission ಹೆಂಗೆ ಬರ್ತದ? ಇಟ್ ಈಸ್ ವೆಕ್ಟರ್ ಬಾರ್ನ್ ಡಿಸೀಸ್. ಅಂದರೆ ಮಾಸ್ಕಿಟೋ ಆಗಲಿ ಅಥವಾ ಹೌಸ್ ಫ್ಲೈ ಆಗಲಿ ಯಾವುದರೇ ಈ ಥರದ ಆರ್ಗ್ಯಾನಿಸಮ್ನಿಂದ ಡಿಸೀಸ್ ಸ್ಪ್ರೆಡ್ ಆಗ್ತಿದ್ರೆ ಅದನ್ನು ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ಕರೀತಾರೆ. ಆ್ಯಂಡ್ ಮೇನ್ಲಿ ಬೈ ಮೀನ್ಸ್ ಆಫ್ ಕಂಟ್ಯಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್. ಕಂಟ್ಯಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್, ಎಂಟಮೀಬಾ ಹಿಸ್ಟೋಲಿಟಿಕಾದಿಂದ ಕಂಟ್ಯಾಮಿನೇಟ್ ಆಗಿರೋ ಅಂಥ ಫುಡ್ ಅಥವಾ ವಾಟರನ್ನು ಯಾವ ಮನುಷ್ಯ ಕನ್ಸ್ಯೂಮ್ ಮಾಡ್ತಾನೆ ಅಂಥವರಿಗೆ ಈ ಡಿಸೀಸ್ ಬರೋದು ಕಾಮನ್. ಆ್ಯಂಡ್ ರಿಮೆಂಬರ್, ಹೌಸ್ ಫ್ಲೈ ಅಂದರೆ ನೊಣಗಳು. ಹೌಸ್ ಫ್ಲೈಸ್ ಆರ್ ದ ಮೆಕ್ಯಾನಿಕಲ್ ಕ್ಯಾರಿಯರ್ಸ್ ಆಫ್ ಅಮೀಬಿಯಾಸಿಸ್. ದ ಎಂಟಮೀಬಾ ಹಿಸ್ಟೋಲಿಟಿಕಾ ಈ ಪ್ರೋಟೋಝೋವಾನ ಇನ್ಫೆಕ್ಟೆಡ್ ಪರ್ಸನ್ನಿಂದ ಹೆಲ್ದಿ ಪರ್ಸನ್ನಿಗೆ ಅಥವಾ ಫುಡ್ ಆ್ಯಂಡ್ ವಾಟರನ್ನು ಕಂಟ್ಯಾಮಿನೇಟ್ ಮಾಡಲಿಕ್ಕೆ ವೆಕ್ಟರ್ ಅಂತ ಹೇಳಿ ಯಾವುದು ಫಂಕ್ಷನ್ ಮಾಡ್ತದೆ ಇದ್ರೊಳಗೆ? ಹೌಸ್ ಫ್ಲೈಸ್. ರಿಮೆಂಬರ್, ಹೌಸ್ ಫ್ಲೈಸ್ ಆರ್ ದ ವೆಕ್ಟರ್ಸ್ ಇನ್ ಅಮೀಬಿಯಾಸಿಸ್. ಕ್ಯೂಲೆಕ್ಸ್ mosquito, vector in the transmission of elephantiasis or filariasis. Like that, house flies are the mechanical carriers which are transmitting the entamoeba histolytica. See, ಯಾವ ಪರ್ಸನ್ನಿಗೆ ಆಲ್ರೆಡಿ ಎಂಟಮೀಬಾ ಹಿಸ್ಟೋಲಿಟಿಕಾದಿಂದ ಇನ್ಫೆಕ್ಷನ್ ಆಗಿರ್ತದೆ ಅಂಥವರಿಗೆ ಅಮೀಬಿಕ್ ಡಿಸೆಂಟ್ರಿ ಸ್ಟಾರ್ಟ್ ಆಗಿರ್ತದೆ. ಆ ಫೀಕಲ್ ಮ್ಯಾಟರ್ ಮೇಲೆ, ಇನ್ಫೆಕ್ಟೆಡ್ ಪರ್ಸನ್ನದ ಫೀಕಲ್ ಮ್ಯಾಟರ್ದ ಮೇಲೆ ಈ ಹೌಸ್ ಫ್ಲೈಸ್ ಏನಾರೇ ಕುತ್ಕೊಂಡು ಇಫ್ ದೇ ಕಮ್ ಆ್ಯಂಡ್ ಸಿಟ್ ಆನ್ ದ ಫುಡ್ ಆರ್ ವಾಟರ್, it will result in contamination of food and water. ಅಂಥ contaminated food and water in a healthy person when consumes, it results in the development of amoebiasis. Therefore, the houseflies are acting as the mechanical carriers in the transmission of entamoeba histolytica. Then what are the symptoms of the amoebiasis? The symptoms are constipation initially, problem in the removal of undigested food material or the fecal matter, abdominal pain, ಸಿಕ್ಕಾಪಟ್ಟೆ abdomen, lower part of the body, particularly ಕೆಳಗಡೆ ಹೊಟ್ಟೆ ಭಾಗ ಬಹಳಷ್ಟು ಪೇನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕ್ರ್ಯಾಂಪ್ಸ್, ಮಸಲ್ಗಳು ಎಳ್ಕೊಂಡಂಗೆ ಈ ಮಸಲ್ ಕ್ರ್ಯಾಂಪ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಫೈನಲಿ ಸ್ಟೂಲ್ಸ್ ವಿತ್ ಎಕ್ಸಸ್ ಮ್ಯೂಕಸ್ ಆ್ಯಂಡ್ ಬ್ಲಡ್ ಕ್ಲಾಟ್. ಸ್ಟೂಲ್ಸ್ ಅಂದರೂ ಒಂದೇ, ಫೀಕಲ್ ಮ್ಯಾಟರ್ ಅಂದರೂ ಒಂದೇ, ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಅಂದರೂ ಒಂದೇ. ಈ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಒಳಗೆ ಮ್ಯೂಕಸ್ ಆ್ಯಂಡ್ ಬ್ಲಡ್ಡು ಬಾಡಿಯಿಂದ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಲ್ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಮೀಬಿಯಾಸಿಸ್. ಆಮಶಂಖ್ಯೆ ರೋಗ ಅನ್ನೋದಕ್ಕೇನೆ ಅಮೀಬಿಯಾಸಿಸ್ ಅಂತ ಕರೀತಾರೆ. ಆ್ಯಂಡ್ ದ ಕಾಸಲ್ ಆರ್ಗ್ಯಾನಿಸಮ್ ಆಫ್ ದಿಸ್ ಒನ್ ಈಸ್ a protozoan and its name is Entamoeba histolytica. Then moving to the next one, some diseases apart from the typhoid and pneumonia, only they are mentioned in the syllabus. Some other bacterial diseases ಗೊತ್ತಿರಲಿ ಅಂತ ಹೇಳಿ ಮೆನ್ಷನ್ ಮಾಡ್ಲಿಕ್ಕತ್ತದ್ದು ಅಷ್ಟೇ. Dysentery is also bacterial disease. Pathogen is Shigella, and plague is also caused by the bacteria Pasteurella pestis. Diphtheria is also bacterial disease caused by Corynebacterium diphtheriae. Cholera is also caused by bacteria. The pathogen is Vibrio cholerae. Tuberculosis, TB, Mycobacterium tuberculosis. Tetanus, Clostridium tetani. Whooping cough, it is caused by Bordetella pestiris. Then leprosy, Kushtroga, Mycobacterium leprae, that is also a bacterial disease.
Anthrax is caused by Bacillus anthracis. Willis disease caused by Leptospira. So these are the some bacterial diseases. Better if you remember the names and causal organisms, not for the purpose of particularly for a competitive exam. At least you should know some bacterial diseases. Next, like that, viral disease. Rabies is a viral disease caused by rabies virus. Dengue virus. Aedes mosquito is the vector. Influenza virus. Measles, rubella virus. German measles, that is also rubella, but rabiola spelling is a difference. Rabiola and this is rubella. Mumps, Mangian-Bau, mumps virus. Chicken pox, it is caused by varicella zoster. Then smallpox, variola virus. Polio virus. Then chikungunya virus. Avian flu, H5N1 virus. H1N1 swine flu, H1N1 virus. So these are the some viral diseases that I wanted to mention. Hope this explanation is clear for you. In the next video, I am going to explain a very important part of the chapter, that is about malaria, causal organism, what are the symptoms and life cycle of a malarial parasite. Once again, I would like to remind you, please make the notes and make the practice of the completed topics so that it will be easy. And don't be under the confusion. College and start ಆಗಂಗಿಲ್ಲ, ನಾವೇನು ಎಕ್ಸಾಮ್ಗೆ ಹೋಗಂಗಿಲ್ಲ, ಈ ಥರದ್ದು ರಾಂಗ್ ಕನ್ಫ್ಯೂಷನನ್ನು ತಲೆ ಒಳಗೆ ಇಟ್ಕೋಬೇಡ್ರಿ. ನಾವು ಯು ಹ್ಯಾವ್ ಸಫಿಷಿಯಂಟ್ ಟೈಮ್. ಸೆಪ್ಟೆಂಬರ್ 1 ಕಾಲೇಜ್ ಸ್ಟಾರ್ಟ್ ಆಗ್ತದ ಅನ್ನೋವಂಥ ಇನ್ಫಾರ್ಮೇಷನ್ನು ಅದ ಪೇಪರ್ ಒಳಗೂ ಬರ್ಲಿಕ್ಕತ್ತದ, ನ್ಯೂಸ್ ಒಳಗೂ ಅದ. ನೋಡೋಣ ಟು ವಾಟ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತದೆ ಅನ್ನೋದು ಇನ್ನೊಂದು ವಾರದೊಳಗಾಗಿ ಎಲ್ರಿಗೂ ಗೊತ್ತಾಗ್ತದೆ. ಬಟ್ ನೌ ಯು ಹ್ಯಾವ್ ಸಫಿಷಿಯಂಟ್ ಟೈಮ್. ಥಿಂಕ್ ಪಾಸಿಟಿವ್ಲಿ. ನೆಗೆಟಿವ್ ಥಾಟ್ಸನ್ನು ಯಾವಾಗಲೂ ತಲೆ ಒಳಗೆ ತೊಗೊಂಡು ಬರಬಾರ್ದು. ನಿಮಗೆ ಈಗ ಸಿಕ್ಕಂಥ ಟೈಮು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಸಿಗಂಗಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ಸ್ ಹೇಳಬೇಕು, ಮಾರ್ನಿಂಗ್ದಿಂದ ಈವ್ನಿಂಗ್ ನೀವು ಕಾಲೇಜ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಆ್ಯಂಡ್ CET ಕಲಿಬೇಕು, ಇದ್ರ ಜೊತೆಗೆ ಜರ್ನಲ್ ಬರೀಬೇಕು. ಸೊ ದಯಮಾಡಿ ಏನು ಮಾಡಿರಿ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಏನೇನು ಟಾಪಿಕ್ಗಳನ್ನು ಆಯಾ ಲೆಕ್ಚರರ್ಸ್ ಕಂಪ್ಲೀಟ್ ಮಾಡ್ಯಾರ, ದಯಮಾಡಿ ಅವೆಲ್ಲ ಟಾಪಿಕ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಆನ್ಸರ್ಗಳನ್ನು ಪರ್ಫೆಕ್ಟಾಗಿ ಬರೀರಿ. NCERT ಬುಕ್ಗಳನ್ನು ರೆಫರ್ ಮಾಡಿರಿ. ಸೊ ದ್ಯಾಟ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನಿಮಗೆ ಒಂದು 50% ಪ್ರಿಪ್ರೇಷನ್ ಆದಂಗಿರ್ತದೆ. ಸೊ ನಿಮಗೆ ಮೈಂಡ್ ಸ್ಟೆಬಿಲಿಟಿ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಸೊ ಡೋಂಟ್ ನೆಗ್ಲೆಕ್ಟ್ ದ ವರ್ಡ್ಸ್. ಟ್ರೈ ಟು ಮೇಕ್ ದ ಪ್ರಾಕ್ಟೀಸ್ ಆಫ್ ಆನ್ಸರ್ಸ್ ಆ್ಯಂಡ್ ಇಟ್ ಈಸ್ ಕಂಪಲ್ಸರಿಲಿ. ಇಷ್ಟೋ ತನಕ ರಿಕ್ವೆಸ್ಟ್ ಮಾಡಿದೆ, ಬಟ್ ನೌ ಐ ಆಮ್ ಟೆಲಿಂಗ್ ಯು ಸ್ಟ್ರೇಟ್ ಫಾರ್ವರ್ಡ್ಲಿ, ಮೇಕ್ ದ ಪ್ರಾಕ್ಟೀಸ್ ಆಫ್ ಆಲ್ ದ ಆನ್ಸರ್ಸ್ ಕಂಪಲ್ಸರಿಲಿ. ಹೋಪ್ ಯು ವಿಲ್ ರಿಮೆಂಬರ್ ಆ್ಯಂಡ್ ಯು ವಿಲ್ ಡೂ.